ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಬೆಂಗಳೂರು ಕೂಡ ಅದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಪ್ರಮುಖವಾಗಿ ಏರ್ ಶೋಗೆ ಹೋಗೋರಿಗೆ ಟ್ರಾಫಿಕ್ ಸಮಸ್ಯೆ ಎದುರಾಗಬಹುದು, ಜೊತೆಗೆ ಪಾರ್ಕಿಂಗ್ ಸಮಸ್ಯೆ ಎದುರಾಗಬಹುದು. ಬಟ್ ಈ ಬಾರಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಪರ್ಯಾಯ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹೇಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆ, ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಏರೋ ಇಂಡಿಯಾ 2025 ಕೆಲವೇ ಕ್ಷಣದಲ್ಲಿ ಆರಂಭವಾಗಲಿದೆ. ದೇಶ ವಿದೇಶದಿಂದ ಲಕ್ಷಾಂತರ ಜನ ಈ ಶೋಗೆ ಬರ್ತಾರೆ. ಹೀಗಾಗಿ ಯಲಹಂಕ ಸುತ್ತಮುತ್ತ ಟ್ರಾಫಿಕ್ ಕಿರಿಕಿರಿಯಾಗುವ ಸಾಧ್ಯತೆ ಇದೆ. ಆದ್ರಿಂದ ವಾಹನ ದಟ್ಟಣೆ ತಪ್ಪಿಸಲು ಮಾಸ್ಟರ್ ಪ್ಲಾನ್ ರೂಪಿಸಲಾಗಿದೆ. ಟ್ರಾಫಿಕ್ ಕಂಟ್ರೋಲ್ಗೆ ಮಾಸ್ಟರ್ ಪ್ಲಾನ್, ಏರ್ ಶೋಗೆ ಬರುವವರಿಗೆ ಉಚಿತ ಬಸ್ ವ್ಯವಸ್ಥೆ. ರಾಜ್ಯದ ಜನರು ಕೂಡ ಏರ್ ಶೋ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಬರೋದ್ರಿಂದ ಟ್ರಾಫಿಕ್ ಜಾಮ್ ಆಗೋದು ಮಾಮೂಲಿ. ಹೀಗಾಗಿ ಸ್ವಂತ ವಾಹನದಲ್ಲಿ ಬರುವವರಿಗೆ ಜಿಕೆವಿಕೆಯಲ್ಲೇ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿಂದ ಉಚಿತವಾಗಿ ಬಿಎಂಟಿಸಿ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಏರ್ ಶೋಗೆ ಜುಮ್ ಅಂತ ಕಾರುಗಳಲ್ಲಿ ಬರೋ ಹಾಗಿಲ್ಲ. ಆದ್ರೆ 5,000 ಕಾರುಗಳ ಪಾರ್ಕಿಂಗ್ಗೆ ಸ್ಪಾಟ್ ರೆಡಿ ಮಾಡಲಾಗಿದೆ. ಹೆಬ್ಬಾಳದ ಜಿಕೆವಿಕೆಯಲ್ಲಿ ಎಕರೆಗಟ್ಟಲೆ ಜಾಗದಲ್ಲಿ ವಾಹನಗಳ ಪಾರ್ಕಿಂಗ್ ಗಾಗಿ ಸ್ಥಳ ಗುರುತಿಸಲಾಗಿದೆ. ಟ್ರಾಫಿಕ್ ಕಿರಿಕಿರಿಗೆ ಕಡಿವಾಣ ಹಾಕಲು ಫ್ರೀ ಪಾರ್ಕಿಂಗ್ ಝೋನ್ ಜೊತೆ ಜಿಕೆವಿಕೆ ಪಾರ್ಕಿಂಗ್ ಸ್ಥಳದಿಂದ ತೆರಳಲು ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಅನಧಿಕೃತ ಡ್ರೋನ್ ಬಳಕೆಗೆ ಬಿಬಿಎಂಪಿ ಬ್ರೇಕ್ ಹಾಕಿದೆ. ಗೃಹ ಸಚಿವಾಲಯ, ಬೆಂಗಳೂರು ಪೊಲೀಸ್ ಇಲಾಖೆ, ಸಿಐಎಸ್ಎಫ್, ಗುಪ್ತಚರ ಸಂಸ್ಥೆಗಳ ಸಹಯೋಗದೊಂದಿಗೆ ಬಹುಹಂತದ ಭದ್ರತೆಯನ್ನ ವಹಿಸಲಾಗಿದೆ. ಒಟ್ಟಾರೆ ಏರ್ ಶೋನಿಂದ ಟ್ರಾಫಿಕ್ ಜಾಮ್ ಆಗದಂತೆ ಸಿದ್ಧತೆ ಮಾಡಲಾಗಿದೆ. ಆದರೂ ಯಲಹಂಕ ರೋಡ್ನಲ್ಲಿ ಹೋಗೋರು ಟ್ರಾಫಿಕ್ ಬಗ್ಗೆ ಗಮನ ವಹಿಸಿದ್ರೆ ಉತ್ತಮ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ, ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಹತ್ರ ಮಾಹಿತಿ ಪಡೆಯೋಕ್ಕೂ ಮುನ್ನ ಈ ಏರೋ ಇಂಡಿಯಾ 2025 ಚಾಲನೆಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಒಂದಷ್ಟು ವಿಶೇಷತೆಗಳಿದೆ, ಸಿದ್ಧತೆ, ಭದ್ರತೆ, ಆ ಕುರಿತ ಮಾಹಿತಿ ನಿಮ್ಮ ಮುಂದೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಏರೋ ಶೋ ಹಿನ್ನೆಲೆ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗುತ್ತೆ. ಮಧ್ಯಾಹ್ನ 2ರಿಂದ ಸಂಜೆ 4 ಗಂಟೆ ತನಕ ಫ್ಲೈಟ್ ಟೈಮಿಂಗ್ಸ್ ಬದಲು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಫೆಬ್ರವರಿ 11 ಮತ್ತು 12ರಂದು ಮಧ್ಯಾಹ್ನ 12ರಂದು ಮಧ್ಯಾಹ್ನ 3 ಗಂಟೆ ತನಕ ಕೂಡ ವ್ಯತ್ಯಯ ಆಗುತ್ತಂತೆ. ಫೆಬ್ರವರಿ 13 ಮತ್ತು ಫೆಬ್ರವರಿ 14ರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಕೂಡ ವ್ಯತ್ಯಯ ಆಗುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆ ತನಕ ವಿಮಾನ ಹಾರಾಟದಲ್ಲಿ ಬದಲಾವಣೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಏರ್ ಶೋ ಇರೋ ಕಾರಣದಿಂದ ಒಂದಷ್ಟು ಚೇಂಜಸ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಏರೋ ಇಂಡಿಯಾ 2025 ಚಾಲನೆಗೆ ಕ್ಷಣಗಣನೆ, ಏನೆಲ್ಲ ವಿಶೇಷತೆಗಳಿರುತ್ತೆ, ಸಿದ್ಧತೆ, ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ? ಎಸ್ ಶ್ರುತಿ, ಏರೋ ಇಂಡಿಯಾ 2025ಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಸರಿಯಾಗಿ 9:30 ಸುಮಾರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಏರೋ ಇಂಡಿಯಾ 2025ಗೆ ಚಾಲನೆಯನ್ನ ಕೂಡ ನೀಡಲಿದ್ದಾರೆ. ನಾನೀಗ ಇದೇ ಒಂದು ಏರ್ ಶೋ ನಡೆಯುತ್ತೆ ನೋಡಿ, ಅದರ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲಿದ್ದೀನಿ. ನಿಮಗೆ ಇಲ್ಲಿನ ಸದ್ಯದ ಚಿತ್ರಣವನ್ನ ತೋರಿಸ್ತಾ ಇದ್ದೀನಿ. ಏರೋ ಇಂಡಿಯಾ 2025 ಏರ್ ಶೋ ಏನು ಆರಂಭವಾಗುತ್ತೆ. ಇದಕ್ಕಾಗಿ ಸಾಕಷ್ಟು ಜನ ವಿಐಪಿಗಳು ಗೆಸ್ಟ್ಗಳು ಬರ್ತಾ ಇದ್ದಾರೆ. ಅದೇ ಒಂದು ಕಾರಣಕ್ಕಾಗಿ ಈ ಏರ್ಪೋರ್ಟ್ ರಸ್ತೆ ಏನಿದೆ, ಈ ರಸ್ತೆ ಈಗ ಸದ್ಯ ಟ್ರಾಫಿಕ್ ಜಾಮ್ ಆಗಿರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇರಬಹುದು. ಮುಖ್ಯವಾಗಿ ಈ ಏರೋ ಇಂಡಿಯಾ ಏನಿದೆ, ಆ ಒಂದು ವಾಯುನೆಲೆಯ ಒಳಗೆ ಎಂಟ್ರಿ ಆಗಬೇಕಾದ್ರೆ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಅಲ್ಲದೆ ಕೆಲವೊಂದಿಷ್ಟು ರೋಡ್ಗಳನ್ನ ಡೈವರ್ಷನ್ ಕೂಡ ಮಾಡಲಾಗಿದೆ. ಇದೇ ಒಂದು ಕಾರಣಕ್ಕಾಗಿ ಈಗ ಸ್ಲೋ ಮೂವಿಂಗ್ ಟ್ರಾಫಿಕ್ ಕೂಡ ಆಗ್ತಾ ಇದೆ. ಇನ್ನು ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಕೆಲವೊಂದಿಷ್ಟು ಕಡೆ ವಾಹನಗಳ ನಿಲುಗಡೆಯನ್ನ ಮಾಡಿ ನಿಷೇಧ ಮಾಡಿದ್ದಾರೆ. ಮತ್ತೆ ಜಿಕೆವಿಕೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಈ ಸಲ ಏರೋ ಇಂಡಿಯಾ ಏರ್ ಶೋ ಏನಿದೆ, ರನ್ವೇ ಟು ಬಿಲಿಯನ್ ಆಪರ್ಚುನಿಟಿ ಎನ್ನುವಂತಹ ಒಂದು ಟ್ಯಾಗ್ ಲೈನ್ ನಲ್ಲಿ ಏರೋ ಇಂಡಿಯಾ 2025 ಅನ್ನ ಆಯೋಜನೆ ಮಾಡಿದ್ದಾರೆ. ಮುಖ್ಯವಾಗಿ ಇದರಲ್ಲಿ ಸುಮಾರು
100 ದೇಶ 900ಕ್ಕೂ ಹೆಚ್ಚು ಏನು ಉತ್ಪಾದಕರು ಭಾಗಿಯಾಗ್ತಾರೆ. ಅದರಲ್ಲಿ ಅಂದ್ರೆ ಈ ಸ್ವದೇಶಿ ನಿರ್ಮಿತ ವಸ್ತುಗಳನ್ನ ರಕ್ಷಣಾ ವ್ಯವಸ್ಥೆಗೆ ಆದ್ಯತೆಯನ್ನ ಕೂಡ ನೀಡಲಾಗಿದೆ. ಇನ್ನು ಇರ್ಬೋದು, ಡ್ರೋನ್ ಇರ್ಬೋದು, ಈಗ ಸದ್ಯ ಸಾಕಷ್ಟು ಸವಾಲಾಗಿರುವಂತಹ ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಆವಿಷ್ಕಾರಗಳನ್ನ ಕೂಡ ಅಲ್ಲಿ ಅವುಗಳನ್ನ ಕೂಡ ಇಲ್ಲಿ ಫೋಕಸ್ ಅನ್ನ ಮಾಡಿಕೊಂಡು ಈ ಸಲ ಏನು ಏರ್ ಶೋನಲ್ಲಿ ಅವ್ರಗಳ ಪ್ರದರ್ಶನ ಕೂಡ ಇರುತ್ತೆ. ಈ ಬಾರಿ ಏರ್ ಶೋಗೆ ಸುಮಾರು 7 ಲಕ್ಷಕ್ಕೂ ಜನರು ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಅದಲ್ಲದೆ ಈ ಏರ್ ಶೋನಲ್ಲಿ ಹಲವು ವಿಶೇಷತೆಗಳನ್ನ ಕೂಡ ನಾವು ನೋಡ್ಬೋದು. ಇನ್ನು ಇವತ್ತು ಇನ್ನು 2 ದಿವಸ ಬಿಸ್ನೆಸ್ ಮೀಟಿಂಗ್ ಗಳಿರ್ಬೋದು, ಈ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಮೀಟಿಂಗ್ಗಳು ನಡೆಯುತ್ತೆ. 13 ಮತ್ತೆ 14ನೇ ತಾರೀಕು ಸಾರ್ವಜನಿಕರು ಬಂದು ಲೋಹದ ಹಕ್ಕಿಗಳ ಹಾರಾಟವನ್ನ ಕಣ್ತುಂಬಿಕೊಳ್ಳಿಕ್ಕೂ ಕೂಡ ವ್ಯವಸ್ಥೆಯನ್ನ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಬೆಂಗಳೂರು ಕೂಡ ಅದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಪ್ರಮುಖವಾಗಿ ಏರ್ ಶೋಗೆ ಹೋಗೋರ್ಗೆ ಟ್ರಾಫಿಕ್ ಸಮಸ್ಯೆ ಎದುರಾಗಬಹುದು, ಜೊತೆಗೆ ಪಾರ್ಕಿಂಗ್ ಸಮಸ್ಯೆ ಎದುರಾಗಬಹುದು. ಬಟ್ ಈ ಬಾರಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಪರ್ಯಾಯ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹೇಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆ, ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಏರೋ ಇಂಡಿಯಾ 2025 ಕೆಲವೇ ಕ್ಷಣದಲ್ಲಿ ಆರಂಭವಾಗಲಿದೆ. ದೇಶ ವಿದೇಶದಿಂದ ಲಕ್ಷಾಂತರ ಜನ ಈ ಶೋಗೆ ಬರ್ತಾರೆ. ಹೀಗಾಗಿ ಯಲಹಂಕ ಸುತ್ತಮುತ್ತ ಟ್ರಾಫಿಕ್ ಕಿರಿಕಿರಿಯಾಗುವ ಸಾಧ್ಯತೆ ಇದೆ. ಆದ್ರಿಂದ ವಾಹನ ದಟ್ಟಣೆ ತಪ್ಪಿಸಲು ಮಾಸ್ಟರ್ ಪ್ಲಾನ್ ರೂಪಿಸಲಾಗಿದೆ. ಟ್ರಾಫಿಕ್ ಕಂಟ್ರೋಲ್ಗೆ ಮಾಸ್ಟರ್ ಪ್ಲಾನ್, ಏರ್ ಶೋಗೆ ಬರುವವರಿಗೆ ಉಚಿತ ಬಸ್ ವ್ಯವಸ್ಥೆ. ರಾಜ್ಯದ ಜನರು ಕೂಡ ಏರ್ ಶೋ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಬರೋದ್ರಿಂದ ಟ್ರಾಫಿಕ್ ಜಾಮ್ ಆಗೋದು ಮಾಮೂಲಿ. ಹೀಗಾಗಿ ಸ್ವಂತ ವಾಹನದಲ್ಲಿ ಬರೋವರಿಗೆ ಜಿಕೆವಿಕೆಯಲ್ಲೇ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿಂದ ಉಚಿತವಾಗಿ ಬಿಎಂಟಿಸಿ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಏರ್ ಶೋಗೆ ಜುಮ್ ಅಂತ ಕಾರುಗಳಲ್ಲಿ ಬರೋ ಹಾಗಿಲ್ಲ. ಆದ್ರೆ 5,000 ಕಾರುಗಳ ಪಾರ್ಕಿಂಗ್ಗೆ ಸ್ಪಾಟ್ ರೆಡಿ ಮಾಡಲಾಗಿದೆ. ಹೆಬ್ಬಾಳದ ಜಿಕೆವಿಕೆಯಲ್ಲಿ ಎಕರೆಗಟ್ಟಲೆ ಜಾಗದಲ್ಲಿ ವಾಹನಗಳ ಪಾರ್ಕಿಂಗ್ ಗಾಗಿ ಸ್ಥಳ ಗುರುತಿಸಲಾಗಿದೆ. ಟ್ರಾಫಿಕ್ ಕಿರಿಕಿರಿಗೆ ಕಡಿವಾಣ ಹಾಕಲು ಫ್ರೀ ಪಾರ್ಕಿಂಗ್ ಝೋನ್ ಜೊತೆ ಜಿಕೆವಿಕೆ ಪಾರ್ಕಿಂಗ್ ಸ್ಥಳದಿಂದ ತೆರಳಲು ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಅನಧಿಕೃತ ಡ್ರೋನ್ ಬಳಕೆಗೆ ಬಿಬಿಎಂಪಿ ಬ್ರೇಕ್ ಹಾಕಿದೆ. ಗೃಹ ಸಚಿವಾಲಯ, ಬೆಂಗಳೂರು ಪೊಲೀಸ್ ಇಲಾಖೆ, ಸಿಐಎಸ್ಎಫ್, ಗುಪ್ತಚರ ಸಂಸ್ಥೆಗಳ ಸಹಯೋಗದೊಂದಿಗೆ ಬಹುಹಂತದ ಭದ್ರತೆಯನ್ನ ವಹಿಸಲಾಗಿದೆ. ಒಟ್ಟಾರೆ ಏರ್ ಶೋನಿಂದ ಟ್ರಾಫಿಕ್ ಜಾಮ್ ಆಗದಂತೆ ಸಿದ್ಧತೆ ಮಾಡಲಾಗಿದೆ. ಆದರೂ ಯಲಹಂಕ ರೋಡ್ನಲ್ಲಿ ಹೋಗೋರು ಟ್ರಾಫಿಕ್ ಬಗ್ಗೆ ಗಮನ ವಹಿಸಿದ್ರೆ ಉತ್ತಮ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ, ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಹತ್ರ ಮಾಹಿತಿ ಪಡೆಯೋಕ್ಕೂ ಮುನ್ನ ಈ ಏರೋ ಇಂಡಿಯಾ 2025 ಚಾಲನೆಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಒಂದಷ್ಟು ವಿಶೇಷತೆಗಳಿದೆ, ಸಿದ್ಧತೆ, ಭದ್ರತೆ, ಆ ಕುರಿತ ಮಾಹಿತಿ ನಿಮ್ಮ ಮುಂದೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಏರೋ ಶೋ ಹಿನ್ನೆಲೆ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗುತ್ತೆ. ಮಧ್ಯಾಹ್ನ 2ರಿಂದ ಸಂಜೆ 4 ಗಂಟೆ ತನಕ ಫ್ಲೈಟ್ ಟೈಮಿಂಗ್ಸ್ ಬದಲು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಫೆಬ್ರವರಿ 11 ಮತ್ತು 12ರಂದು ಮಧ್ಯಾಹ್ನ 12ರಂದು ಮಧ್ಯಾಹ್ನ 3 ಗಂಟೆ ತನಕ ಕೂಡ ವ್ಯತ್ಯಯ ಆಗುತ್ತಂತೆ. ಫೆಬ್ರವರಿ 13 ಮತ್ತು ಫೆಬ್ರವರಿ 14ರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಕೂಡ ವ್ಯತ್ಯಯ ಆಗುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆ ತನಕ ವಿಮಾನ ಹಾರಾಟದಲ್ಲಿ ಬದಲಾವಣೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಏರ್ ಶೋ ಇರೋ ಕಾರಣದಿಂದ ಒಂದಷ್ಟು ಚೇಂಜಸ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಏರೋ ಇಂಡಿಯಾ 2025 ಚಾಲನೆಗೆ ಕ್ಷಣಗಣನೆ, ಏನೆಲ್ಲ ವಿಶೇಷತೆಗಳಿರುತ್ತೆ, ಸಿದ್ಧತೆ, ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ? ಎಸ್ ಶ್ರುತಿ, ಏರೋ ಇಂಡಿಯಾ 2025ಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಸರಿಯಾಗಿ 9:30